ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬು ರಾಜಿಜ್ ಸವಣೂರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದು ನಮ್ಮ ನಾಡಿಗೆ ಒಂದು ದೊಡ್ಡ ಕಳಂಕ ಬಂದಿದೆ. ಕಾಸರಗೋಡು ಜಿಲ್ಲೆಯ ತ್ರಿಕರಿಪೂರ್ ಎಂಬ ಊರಿನಲ್ಲಿ ಒಂದು ಘೋರ ಕೃತ್ಯ ನಡೆದಿದೆ. ಕೇವಲ 16ರ ಹರೆಯದ ಬಾಲೆಗೆ ಮದುವೆ ಮಾಡಲಾಗಿದೆ. 28ರ ಹರೆಯದ ಗಂಡಿಗೆ ಈ ಬಾಳೆಯನ್ನು ನಿಕಾಹ್ ಮಾಡಿ ಕೊಡಲಾಗಿದೆ. ಮಗಳು ಇನ್ನೂ ಬಾಳೆಯಷ್ಟೇ, ಅವಳು ಇನ್ನೂ ಅರಿಯದ ಮೊಗ್ಗು. ಅವಳ ಕೈಗೆ ಈ ಸಂಸಾರದ ನೋಗ ಯಾಕೆ? ಸ್ವಂತ ಮಹಲ್ಲತ್ತು ಈ ಮದುವೆ ಬೇಡ ಎಂದು ಹೇಳಿತ್ತು. ವಯಸ್ಸಿನ ದಾಖಲೆ ಇಲ್ಲ ಎಂದು ಅವರು ನಿರಾಕರಿಸಿದ್ದರು. ಆದರೂ ಬೇರೆ ಮಸೀದಿಗೆ ಹೋಗಿ ಮದುವೆ ಮಾಡಲಾಗಿದೆ. ಕಾನೂನಿನ ಕಣ್ಣಿಗೆ ಮಣ್ಣು ಎರಚುವ ಕೆಲಸ ಇದಾಗಿದೆ. ಇದು ನಮ್ಮ ಧರ್ಮಕ್ಕೆ ಗೌರವ ತರುವ ಕೆಲಸವೇ? ನೀವೇ ಯೋಚನೆ ಮಾಡಿ. ಇಸ್ಲಾಂ ಧರ್ಮವು ಈ ಬಗ್ಗೆ ಏನು ಹೇಳುತ್ತದೆ? ನಿಕಾಹ್ ಎಂಬುದು ಕೇವಲ ದೈಹಿಕ ಆಸೆ ಅಲ್ಲ, ಅದು ಎರಡು ಮನದ ಮಿಲನ. ಅಲ್ಲಿ ಪಕ್ವತೆ ಇರಲೇಬೇಕು, ಅಲ್ಲಿ ತಿಳುವಳಿಕೆ ಇರಬೇಕು. ಬಾಲಕಿಗೆ ತನ್ನ ಬದುಕಿನ ಅರಿವು ಇದೆ. ಇಸ್ಲಾಂ ಧರ್ಮವು ಜ್ಞಾನಕ್ಕೆ ಮತ್ತು ಒತ್ತು ನೀಡುತ್ತದೆ. ಕುರ್ಆನ್ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ವಬತುಲ್ ಯತೀಮ ಹತ್ತಾ ಇದಾ ಬಲಗು ನಿಕಾಹ ಫಇನ್ ಆನಸ್ತುಮ್ ಮಿನ್ಹುಮ್ ರುಶ್ದಾ ಫದ್ಫೌ ಇಲೈಹಿಮ್ ಅಮ್ವಾಲುಹುಮ್. ಅರ್ಥ, ಮಕ್ಕಳು ಮದುವೆ ವಯಸ್ಸಿಗೆ ಬರುವ ತನಕ ಅವರನ್ನು ಪರೀಕ್ಷಿಸಿ, ಅವರಲ್ಲಿ ನಿಮಗೆ ಪಕ್ವತೆ ರುಶ್ದ್ ಕಂಡರೆ ಮಾತ್ರ ಜವಾಬ್ದಾರಿ ನೀಡಿ. ಇಲ್ಲಿ ಅಲ್ಲಾಹನು ಕೇವಲ ದೇಹದ ಬಗ್ಗೆ ಹೇಳಿಲ್ಲ, ಬುದ್ಧಿ ಪಕ್ವತೆಯ ಬಗ್ಗೆ ಹೇಳಿದ್ದಾನೆ. ನಮ್ಮ ಹದೀಸ್ ಕೂಡ ಇದನ್ನೇ ಸಾರುತ್ತದೆ. ಕುಲ್ಲುಕುಂ ರಾಯಿ ವ ಕುಲ್ಲುಕುಂ ಮಸ್ಊಲನ್ ರಅಯತಿ. ನೀವು ನಿಮ್ಮ ಅಧೀನದಲ್ಲಿ ಇರುವವರ ಬಗ್ಗೆ ಜವಾಬ್ದಾರರು. ನಾಳೆ ನೀವು ಅಲ್ಲಾಹನಿಗೆ ಉತ್ತರ ನೀಡಬೇಕು. ನಮ್ಮ ಮಕ್ಕಳು ನಮಗೆ ಅಲ್ಲಾಹು ನೀಡಿದ ಅಮಾನತ್ತು. ಅವರ ಹಕ್ಕನ್ನು ಕಸಿದರೆ ಅದು ದ್ರೋಹ. ನಮ್ಮ ಭಾರತ ದೇಶ ಕಾನೂನಿನ ಈ ಬಗ್ಗೆ ಕಠಿಣವಾಗಿದೆ. ಬಾಲ್ಯ ವಿವಾಹ ಇಲ್ಲಿ ಅಪರಾಧ. ಇಸ್ಲಾಂ ಕೂಡ ದೇಶ ಕಾನೂನನ್ನು ಗೌರವಿಸಿ ಎನ್ನುತ್ತದೆ. ಸಮಾಜದ ಒಳಿತಿಗಾಗಿ ಇರುವ ನಿಯಮಗಳನ್ನು ಪಾಲಿಸುವುದು ಧರ್ಮದ ಕೆಲಸ. 16ರ ಹರೆಯದ ಅಂದರೆ ಅದು ಕಲಿಯುವ ವಯಸ್ಸು, ಅದು ಬೆಳೆಯುವ ವಯಸ್ಸು. ಆ ವಯಸ್ಸಿನಲ್ಲಿ ಅವಳನ್ನು ಮದುವೆ ಎಂಬ ಸುಲಿಗೆ ದೂಡುವುದು ಎಷ್ಟು ಸರಿ? ಆದರೆ ಈ ಘಟನೆಯಲ್ಲಿ ಮಸೀದಿಯ ಉಸ್ತಾದ್ ಮತ್ತು ಕಾರ್ಯದರ್ಶಿ ಕೂಡ ಭಾಗಿಯಾಗಿದ್ದಾರೆ. ಇದು ನಮ್ಮ ಸಮುದಾಯಕ್ಕೆ ಮುಜುಗರ ಅಲ್ಲವೇ? ದಾಖಲೆ ಇಲ್ಲದಿದ್ದರೂ ಮದುವೆ ಮಾಡಿಸಿದ್ದು ಯಾಕೆ? ಇವರ ಹಿಂದೆ ಯಾವ ರಹಸ್ಯ ಅಡಗಿದೆ? ಸಾಕ್ಷ್ಯನಾಶ ಮಾಡಲು ಯತ್ನ ನಡೆದಿದೆ. ಸತ್ಯ ಹೊರಬರಲಿ. ಬಂಧುಗಳೇ, ಈ ಒಂದು ಘಟನೆ, ಈ ಒಂದು ಸಂಭವ ನಿಜವಾದ ತಿರುವು ಇಲ್ಲಿ ನೋಡಿ. ಈ ಬಾಲೆಯ ಸ್ವಂತ ಮಹಲ್ಲತ್ತು ಈ ಮದುವೆಗೆ ಒಪ್ಪಿರಲಿಲ್ಲ. ದಾಖಲೆ ನೀಡಿ ವಯಸ್ಸು ನೋಡಿ ಮದುವೆ ಮಾಡೋಣ ಎಂದು ಅವರು ಪಟ್ಟು ಹಿಡಿದರು. ಇದು ಇಸ್ಲಾಂ ಕಲಿಸಿದ ಶಿಸ್ತು, ಇದು ಮಹಲ್ಲತ್ ಸಮಿತಿಯ ಜವಾಬ್ದಾರಿ. ಆದರೆ ಈ ತಂದೆ ಏನು ಮಾಡಿದರು? ಹಣದ ಆಸೆಯೋ ಅಥವಾ ಗಂಡಿನ ಅಬ್ಬರವೋ ಹಠಕ್ಕೆ ಬಿದ್ದು ಬೇರೆ ಊರಿಗೆ ಹೋದರು. ಅಲ್ಲಿಯ ಮಸೀದಿಯಲ್ಲಿ ಸುಳ್ಳು ಹೇಳಿ ನಿಕಾಹು ಮುಗಿಸಿದರು. ಇಂದು ನೋಡಿ ಏನಾಗಿದೆ? ನ್ಯಾಯಾಲಯದ ಬಗ್ಗೆ ಈ ಕಠಿಣ ಆದೇಶ ನೀಡಿದೆ. ಚಂದೇರ ಪೊಲೀಸರು ಈಗ ರಂಗಕ್ಕೆ ಬಂದಿದ್ದಾರೆ. ಬಾಲೆಯ ತಂದೆ ಮತ್ತು ಆ ವರನ ಮೇಲೆ ಕೇಸು ದಾಖಲಾಗಿದೆ. ಅಷ್ಟೇ ಅಲ್ಲ, ಆ ಮಸೀದಿಯ ಕಾರ್ಯದರ್ಶಿ ಮತ್ತು ಮದುವೆ ಮಾಡಿಸಿದ ಉಸ್ತಾದ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಧರ್ಮದ ಕೆಲಸ ಮಾಡುವವರು ಈ ರೀತಿ ತಪ್ಪು ಮಾಡಿದರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತದೆ? ಕಾನೂನು ತನ್ನ ಕೆಲಸ ಮಾಡುತ್ತಿದೆ. ಈ ಮದುವೆಯ ಸಾಕ್ಷ್ಯ ನಾಶ ಮಾಡಲು ಸಂಚು ನಡೆದಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ನಮ್ಮ ಧರ್ಮದಲ್ಲಿ ಒಂದು ಮಾತಿದೆ. ಮತ್ತು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಹೇಳಿದ್ದು, ಮನ್ ಗಸ್ಸಾ ಫಲೈಸ ಮಿನ್ನಾ. ಯಾರು ವಂಚನೆ ಮಾಡುತ್ತಾರೋ ಅವರು ನಮ್ಮವರಲ್ಲ. ದಾಖಲೆ ಮರೆಮಾಚಿ ಮದುವೆ ಮಾಡುವುದು ವಂಚನೆ ಅಲ್ಲವೇ? ಮಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಸರಿಯೇ? 28 ವರ್ಷದ ಆ ಗಂಡಿಗೆ 16 ವರ್ಷದ ಆ ಮಗಳ ಹಕ್ಕು ತಿಳಿಯಲಿಲ್ಲವೇ?
ಇದು ಕೇವಲ ಒಂದು ಮದುವೆ ಅಲ್ಲ, ಇದು ವ್ಯವಸ್ಥಿತ ಅಧರ್ಮ. ಕಾನೂನಿನ ಬಲೆ ಈಗ ಬಲವಾಗಿದೆ. ತಪ್ಪಿತಸ್ಥರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಉಸ್ತಾದರ ಪಾತ್ರ ಬಗ್ಗೆ ಜನರು ಏನು ಹೇಳುತ್ತಿದ್ದಾರೆ? ಇದು ಕೇವಲ ಒಂದು ಮದುವೆಯ ಅಥವಾ ಇದರ ಹಿಂದೆ ಬೇರೆ ಏನೋ ಇದೆಯಾ? ನೋಡಿ ಬಂಧುಗಳೇ, ಈಗ ಒಂದು ಪ್ರಶ್ನೆ ಮೂಡುತ್ತದೆ. ಮಸೀದಿ ಎಂದರೆ ಅದು ದಾರಿದೀಪ ಅಲ್ಲವೇ? ಅಲ್ಲಿ ಉಸ್ತಾದ್ ಎಂದರೆ ನಮಗೆ ದಾರಿ ತೋರುವ ಗುರು ಅಲ್ಲವೇ? ಆದರೆ ಈ ಸಂಭವದಲ್ಲಿ, ಈ ಒಂದು ಘಟನೆಯಲ್ಲಿ ಗುರುಗಳೇ ತಪ್ಪು ಹಾದಿ ತುಳಿದಿದ್ದು ಯಾಕೆ? ದಾಖಲೆ ಇಲ್ಲದಿದ್ದರೂ ನಿಕಾಹು ಮಾಡಿಸಿದ್ದು ಯಾಕೆ? ಇದು ಸಮಾಜಕ್ಕೆ ದೊಡ್ಡ ಹೊಡೆತ. ಇಂದು ಎಲ್ಲರೂ ನಮ್ಮ ಧರ್ಮದ ಕಡೆ ಬೆರಳು ತೋರುತ್ತಿದ್ದಾರೆ. ಮಗಳ ಬದುಕು ಇಂದು ಕೋರ್ಟ್ ಮೆಟ್ಟಿಲು ಹತ್ತಿದೆ. 16ರ ಹರೆಯದ ಆ ಬಾಲೆಯ ಮನಸ್ಸಿಗೆ ಈಗ ಎಷ್ಟು ನೋವಾಗಿರಬಹುದು. ಅವಳ ಕನಸುಗಳು ಈಗ ಮಣ್ಣು ಪಾಲಾಗಿದೆ. ಇಸ್ಲಾಂ ಧರ್ಮವು ಸ್ತ್ರೀಗೆ ಅತಿ ದೊಡ್ಡ ಗೌರವ ನೀಡಿದೆ. ಇಸ್ತೌಸೌ ಬಿನ್ ನಿಸಾಯಿ ಖೈರಾ, ಹೆಣ್ಣು ಮಕ್ಕಳ ಬಗ್ಗೆ ದಯೆ ಇರಲಿ, ಅವರ ಹಿತ ಕಾಯಿರಿ. ಆದರೆ ಈ ನಿಕಾಹಿನಲ್ಲಿ ದಯೆಯಲ್ಲಿ? ಅಲ್ಲಿ ಕೇವಲ ಆತುರ ಇದೆ. ಆ ಗಂಡು NRI ಆಗಿದ್ದಕ್ಕೆ ಇಷ್ಟೊಂದು ಅವಸರವೇ? ಹಣದ ಬಲದ ಮುಂದೆ ಧರ್ಮದ ನಿಯಮ ಸೋಲಲೇಬಾರದು. ಸಮಾಜದ ಶಾಂತಿ ಕದಡುವ ಕೆಲಸ ಯಾರೂ ಮಾಡಬಾರದು. ಇಂದು ಆ ಬಾಲೆಯ ತಂದೆ ಸೆರೆಮನೆ ಸೇರುವ ಭೀತಿ ಎದುರಿಸುತ್ತಿದ್ದಾರೆ. ಕೇವಲ ಒಂದು ಮದುವೆಗಾಗಿ ಇಡೀ ಕುಟುಂಬ ಇಂದು ಬೀದಿಗೆ ಬಂದಿದೆ. ಇದು ನಮಗೆ ಒಂದು ಎಚ್ಚರಿಕೆ. ಕಾನೂನಿನ ಕೈ ಬಹಳ ಉದ್ದ ಇರುತ್ತದೆ. ನಗುತ್ತಾ ಮಗಳ ಬಲಿ ಕೊಡುವ ತಂದೆ ತಾಯಂದಿರು ಇನ್ನು ಮುಂದೆ ಎಚ್ಚರ ಆಗಲೇಬೇಕು. ಬಂಧುಗಳೇ, ಈ ಪ್ರಪಂಚದ ಈ ಒಂದು ಪ್ರಕರಣ ನೋಡಿ. ಈ ಒಂದು ಈ ಪ್ರಕರಣದ ಸಾಕ್ಷಿ ನಾಶ ಮಾಡಲು ದೊಡ್ಡ ಸಂಚು ನಡೆದಿದೆ ಎಂಬ ಸುದ್ದಿ ಇದೆ. ರಹಸ್ಯ ಏನು? ಪೊಲೀಸರು ಆ ಉಸ್ತಾದನ್ನು ಅರೆಸ್ಟ್ ಮಾಡಿದ್ದಾರಾ? ಬೆಚ್ಚಿ ಬೀಳಿಸುವ ಸತ್ಯ. ಬಂಧುಗಳೇ, ಈ ಸಂಭವ ನಮಗೆ ಒಂದು ದೊಡ್ಡ ಪಾಠ. ತ್ರಿಕರಿಪೂರ್ಣ ಆ ಮಗಳ ಕಣ್ಣೀರು ವ್ಯರ್ಥ ಆಗಬಾರದು. ನಾವು ವಾಸಿಸುವ ಈ ನಾಡಿನ ಕಾನೂನು ನಮಗೆ ರಕ್ಷಣೆ. ಅದನ್ನು ಮೀರಿ ನಡೆಯುವುದು ದ್ರೋಹ. ಮಗಳಿಗೆ ಜ್ಞಾನ ನೀಡಿ ಅವಳಿಗೆ ಓದಲು ಬಿಡಿ. ಅವಳ ಬದುಕು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ. 16 ವರ್ಷ ಎಂದರೆ ಅದು ಕಳೆಯುವ ಹಂತ. ಅಲ್ಲಿ ಮದುವೆ ಬೇಡ. ನಮ್ಮ ಮಸೀದಿಗಳು ಮತ್ತು ಉಸ್ತಾದ್ ಕೂಡ ಜಾಗೃತ ಆಗಬೇಕು. ಯಾರೋ ಹಣ ನೀಡಿದರೆ ಎಂದು ನಿಕಾಹು ಮಾಡಿಸಬೇಡಿ. ದಾಖಲೆ ನೋಡಿ, ಸತ್ಯ ತಿಳಿಯಿರಿ. ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತ. ಇಂದು 4 ಮೇಲೆ ಕೇಸು ಆಗಿದೆ. ಇದು ನಮ್ಮ ಊರಿಗೆ ಬೇಕಿತ್ತೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಹೇಳುತ್ತಾರೆ, ಒಂದು ಮಾತು ನೆನಪಿರಲಿ, ಕುಲ್ಲುಕುಂ ಮಸ್ಊಲ್ ಅನ್ ರಅಯತಿ. ನಾಳೆ ಅಲ್ಲಾಹನ ಮುಂದೆ ನೀವು ಉತ್ತರ ನೀಡಲೇಬೇಕು. ಮಗಳ ಬದುಕು ಹಾಳು ಮಾಡಿದರೆ ಅಲ್ಲಾಹನ ಮುಂದೆ ಏನು ಹೇಳುತ್ತೀರಿ? ಈ ವಿಡಿಯೋ ಪ್ರತಿಯೊಬ್ಬ ತಂದೆ ತಾಯಿಗೆ ತಲುಪಲಿ. ಮಗಳ ಮದುವೆಗೆ ಆತುರ ಪಡಬೇಡಿ. ಅವಳ ಇಷ್ಟ ಮತ್ತು ಅವಳ ವಯಸ್ಸು ಬಹಳ ಮುಖ್ಯ. ಸಮಾಜದ ಈ ಕಣ್ಣೀರು ಇನ್ನಾದರೂ ನಿಲ್ಲಲಿ. ನಮ್ಮ ನಾಡು ಶಾಂತಿ ಮತ್ತು ಪ್ರೀತಿಯಿಂದ ಬಾಳಲಿ. ಈ ಪ್ರಕರಣದ ಪ್ರತಿ ಅಪ್ಡೇಟ್ ನಾನು ನಿಮಗೆ ನೀಡುತ್ತೇನೆ. ಮರೆಯದೆ ಈ ವಿಡಿಯೋ ಶೇರ್ ಮಾಡಿ. ಸತ್ಯ ತಿಳಿಯಿರಿ, ಧರ್ಮ ಉಳಿಸಿ. ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ನೆನಪು ಮಾಡಿ. ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗೆ ನಿಮ್ಮ ಸ್ವಂತ ಅಬು ರಾಜಿ ಸವನೂರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.